ನಿನ್ ತಂದೆಯವರು ಏನ್ ಹೇಳಿದ್ರು ಅಂತ ತಂದೆಯವರಿಗೆ ಸಿನಿಮಾ ಏನು ಹೊಸದಲ್ಲ. ಹೌದು ಸಿನಿಮಾದಲ್ಲಿ ಒಂದು ಸಣ್ಣದೊಂದು ಪಾತ್ರ ಹೌದು ಮಾಡ್ತಾರೆ. ಅದ್ರ ಜೊತೆಗೆ ಒಡನಾಟ ಜಾಸ್ತಿ ಇಂಡಸ್ಟ್ರಿ ಅವ್ರ ಜೊತೆ. ಹೌದು ಅಂದ್ರೆ ಅವ್ರಿಗೆ ಸ್ಟಾರ್ಟಿಂಗ್ ಇಂದಾನು ಇಂಡಸ್ಟ್ರಿ ಒಡನಾಟ ಇದ್ದೇ ಇದೆ ಸರ್. ಅವ್ರಿಗೆ ಅವ್ರು ಹೀರೋ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಬಟ್ ನಮ್ಮಮ್ಮನ ಲವ್ ಮಾಡಿದ ಕಾರಣ ಅದಾಗ್ಲಿಲ್ಲ. ನಮ್ಮಮ್ಮ ಬಿಟ್ಕೊಡ್ಲಿಲ್ಲ, ನೀವು ನಮ್ಮ ಮದುವೆ ಆಗ್ಬೇಕಂದ್ರೆ ನೀನು ಇಂಡಸ್ಟ್ರಿಗೆ ಹೋಗ್ಬೇಕಂತ ತಡೆದು ಬಿಟ್ರು. ಅದನ್ನ ಮಗನಲ್ಲಿ ನೋಡ್ತಾ ಇದ್ದೀನಲ್ಲ ಅನ್ನೋದು ತುಂಬಾ ಖುಷಿ ಅವ್ರಿಗೆ. ನಾನು ಸ್ಟಾರ್ ಆಗಕ್ಕಾಗಿಲ್ಲ ಅಂದ್ರು ನನ್ನ ಮಗ ಏನೋ ಒಂದು ಮಾಡಕ್ ಹೊರಟಿದ್ದಾನೆ, ಆ ಒಂದು ನನ್ನ ಮಗನಲ್ಲಿ ಕ್ಯಾರಿ ಆಯ್ತಲ್ಲ ಅನ್ನೋದು ತುಂಬಾ ಖುಷಿ. ಅಂಡ್ ನಾನು ಅವ್ರ ಅಂದ್ರೆ ಇಂಡಸ್ಟ್ರಿಲಿ ಏನೇ ಇದ್ರು ಅವ್ರ ಸಹಾಯ ತಗೊಳ್ದೆ ನಾನೇ ಏನೋ ಸ್ವಂತವಾಗಿ ಮಾಡ್ತಾ ಇದ್ದೀನಲ್ಲ, ಅದು ನನ್ನೆಲ್ಲ ಒಂದು ಇದು ಸರ್. ಏನ್ ನಮ್ಮ ಅಪ್ಪಂದು ತಗೊಂಡು ನಾನು ಏನ್ ಮಾಡೋದು, ನಾನೇನೋ ಒಂದು ಸ್ವಂತ ಮಾಡ್ಬೇಕಲ್ಲ ಅನ್ನೋದು ನನಗೇನೋ ಒಂದು ಕೊಬ್ಬು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನನ್ನನ್ನು ನಾನು ಪ್ರೂವ್ ಮಾಡ್ಕೊಂಡ್ರೆ ಅದಕ್ಕೆ ವೇಟೇಜ್ ಇರುತ್ತೆ. ತಂದೆ ಸಪೋರ್ಟ್ ಆಗಲಿ ಇನ್ನೊಬ್ರು ಸಪೋರ್ಟ್ ಇಂದ ಬಂದ್ರೆ ಅದಕ್ಕೆ ವೇಟೇಜ್ ಇರಲ್ಲ ಅನ್ನೋದು ಒಂದು ನಂದು ಭಾವನೆ. ಸೊ ಅದು ಏನೋ ಒಂದು ಮಾಡ್ತಾನಲ್ಲ. ಯಾಕಂದ್ರೆ ನಾನು ಫಸ್ಟ್ ಸಿನಿಮಾ ಮಾಡಿದಾಗ್ಲೂ ಅವ್ರಿಗೆ ಹೇಳೇ ಇರಲಿಲ್ಲ ನಾನು ಸಿನಿಮಾಲಿ ಆಕ್ಟ್ ಮಾಡ್ತಾ ಇದ್ದೀನಿ, ನಾನು ಹೀರೋ ಆಗಿದ್ದೀನಿ ಅಂತ. ಸೆಟ್ಟಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಫೋನ್ ಮಾಡಿ ಹೇಳಿದ್ದು ಇನ್ನು ಮಗ ಹೀರೋ ಆಗಿ ಮಾಡ್ತಾ ಇದ್ದಾನೆ. ಅವಾಗ್ಲೂ ಒಂದು ಸರ್ಪ್ರೈಸ್ ಇತ್ತು ಅವ್ರಿಗೆ. ಸೊ ಅವಾಗಿಂದನೂ ನನಗೆ ಅದು ಇದೆ, ನಾನು ಏನಾರು ಮಾಡಿದ್ರೆ ಸ್ವಂತವಾಗಿ ಮಾಡಬೇಕು, ಸ್ವಂತವಾಗಿ ಬೆಳಿಬೇಕು, ನನ್ನ ಟ್ಯಾಲೆಂಟಲ್ಲಿ ನಾನು ಬೆಳಿಬೇಕು ಅನ್ನೋದು. ಅದು ತುಂಬ ಹೆಮ್ಮೆ ಇದೆ ಅವ್ರಿಗೆ. ಅವ್ರು ಎಕ್ಸ್ಪ್ರೆಸ್ ಮಾಡ್ಕೊಂಡಿಲ್ಲ ಅಂದ್ರೆ ನನ್ನ ಮುಂದೆ ತುಂಬ ಜನದ ಹತ್ರ ಹೇಳಿದ್ದಾರೆ, ಅವ್ನು ಏನು ನನ್ನ ಅವಶ್ಯಕತೆನೇ ಇಲ್ಲ ಅವನಿಗೆ, ಅವ್ನು ಅಷ್ಟು ಬುದ್ಧಿವಂತ, ಅಷ್ಟು ಶ್ರಮ ಆಗ್ತಾನೆ, ಅವ್ನು ಖಂಡಿತ ಏನೋ ಒಂದು ಆಗ್ತಾನೆ ಮುಂದಕ್ಕೆ ಅನ್ನೋದು ಸಖತ್ ಪ್ರೌಡ್ ಫೀಲ್ ಇದೆ ಸರ್ ಅವ್ರಿಗೆ. ಒಬ್ಬ ನಟ್ಟಾಗಿ ನಿಮ್ಗಿರುವಂತ ಹಸಿವು ಮತ್ತೆ ಜೊತೆಗೆ ಕನಸುಗಳಿರುತ್ತೆ, ಈ ತರದೊಂದು ಪಾತ್ರಗಳು ಸಿನಿಮಾಗಳು ಮಾಡಬೇಕು ಅಂತ. ಹೌದು. ಯಾವ ತರ ಪಾತ್ರಗಳು ನಿಮ್ಗೆ ಇಷ್ಟ? ಸರ್ ನಾನು ಆ ವಿಚಾರದಲ್ಲಿ ತುಂಬ ಗ್ರೀಡಿ ಇದ್ದೀನಿ. ಎಲ್ಲ ಪಾತ್ರ ಮಾಡಬೇಕು ಅನ್ನೋದು ನನಗೆ ಸಖತ್ ಆಸೆ ಇದೆ. ನಂಗೆ ತುಂಬ ಆಸೆ ಇರೋದು ಒಂದು ಯಾವುದೋ ಒಂದು ಮೈಥಾಲಜಿಕಲ್ ಹಿಸ್ಟಾರಿಕಲ್ ಪಾತ್ರ ಮಾಡಬೇಕು, ಒಳ್ಳೆ ಬಾಡಿ ಮಾಡ್ಕೊಂಡು ಒಳ್ಳೊಳ್ಳೆ ಕತ್ತಿ ಹಿಡ್ಕೊಂಡು ಉದ್ದುದ್ದ ಡೈಲಾಗ್ ಹೊಡಿಬೇಕು ಅಂತ ತುಂಬ ಆಸೆ ಇದೆ. ಸೊ ನೋಡೋಣ ಮುಂದೆ ನಾವು ಜೀವನದಲ್ಲಿ ಯಾವ್ದಾದ್ರು ಒಂದು ಆ ಥರ ಒಂದು ಪಾತ್ರಗಳು ಬಂದರೆ ಅದಕ್ಕೆ ತುಂಬ ಜೀವ ಕೊಡಬೇಕು ಅಂತ ಆಸೆ ಇದೆ ಸರ್. ಫೈನಲಿ 6th ಸಿನಿಮಾ ರಿಲೀಸ್ ಆಗ್ತದೆ. ಹೌದು ಸರ್. ಒಳ್ಳೆ ನಮ್ಮ ನಚಿಕೆ ಕೇಳಿ ಬರ್ತಾರೆ ಈಗ ಆಲ್ರೆಡಿ ಬಿಟ್ಟಿರುವಂತ ಕಂಟೆಂಟ್ಗಳ ಮೇಲೆ. ಕನ್ನಡ ಸಿನಿಮಾ ಪ್ರೇಕ್ಷಕರು ಈ ಸಿನಿಮಾ ನೋಡ್ಲೇಬೇಕು ಅಂತ ಡಿಸೈಡ್ ಆಗಿರೋ, ಯಾಕಂದ್ರೆ ಟ್ರೈಲರ್ ಆ ಮಟ್ಟಿಗಿರುವಂಥದ್ದು. ಸೊ ಫೈನಲಿ ಕನ್ನಡ ಸಿನಿಮಾ ಪ್ರೇಕ್ಷಕರಲ್ಲಿ ನೀವು ಕೇಳ್ಬೋದು. ಅದೇ ನಾನು ಏನಂದರೆ ನನ್ನ ಜರ್ನಿಗೋಸ್ಕರ ಅಥವಾ ನಾನು ಕಷ್ಟಪಟ್ಬಿಟ್ಟಿದ್ದೀನಿ ಸಿನಿಮಾಗೆ ಬನ್ನಿ ಅಂತ ನಾವು ಕೇಳ್ಕೊಳ್ಳಲ್ಲ. ನಿಮಗೆ ಮೋಸ ಮಾಡಂತೂ ಮಾಡಲ್ಲ ನಾವು. ನೀವು ಬಂದು ನಮ್ಮ ಸಿನಿಮಾ ನೋಡ್ತೀರಾ, ಅವಾಗ ಖಂಡಿತ ಮೋಸ ಅಂತೂ ಆಗಲ್ಲ. ಏಕೆಂದರೆ ತುಂಬ ರಿಯಾಲಿಟಿ ಟಚ್ ಮಾಡಿದ್ದೀವಿ, ಈ ಸಿಸ್ಟಮ್ ಬಗ್ಗೆ ಹೇಳಕ್ಕೆ ಹೊರಟಿದ್ದೀವಿ, ಜೈಲ್ ಅಂದರೆ ಏನು ಅಂತ ಹೇಳಕ್ಕೆ ಹೊರಟಿದ್ದೀವಿ. ಜೈಲ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಎಲ್ಲರಿಗೂ ಕುತೂಹಲ ಇದ್ದೇ ಇರುತ್ತೆ. ಅದನ್ನು ಈಗ ನಾವು ಯಾವುದೋ ಒಂದು ಜಾಗ ಆಗಲಿ ಒಂದು ವಸ್ತು ಆಗಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ನಮಗೆ ಈಸಿಯಾಗಿ ಸಿಗುತ್ತೆ, ಎಲ್ಲರೂ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಬಟ್ ಜೈಲ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಅದು ಯಾರ ಕೈಲೂ ಆಗಲ್ಲ. ಏನೋ ಒಂದು ಅನಾಹುತಗಳಿಂದ ಅದು ಯಾರೋ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಷ್ಟೇ ಸಾಧ್ಯ. ಆ ಜೈಲ್ನ ಒಂದು ವಾತಾವರಣ ಮತ್ತು ಈಗಿನ ಯುವಕರು ಹಾಳಾಗ್ತಾ ಇರೋದು, ಒಂದು ತಂದೆ ತಾಯಿ ಪಡುವಂಥ ನೋವು, ವ್ಯಥೆ, ಸಮಾಜ ಅವ್ರನ್ನ ನೋಡೋ ರೀತಿ, ಸೊ ಇದೆಲ್ಲ ಒಂದು ಒಳ್ಳೆ ಒಂದು ಮಾರಲ್ನ ತೊಗೊಂಡು ಹೋಗ್ತೀರಾ ಅಂತ ಹೇಳ್ಬೋದು. ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡಕ್ಕೆ ಬಂದಿದ್ದೀವಿ ಈಗಿನ ಯೂತಲ್ಲಿ. ಸೊ ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ನಮ್ಮ JC ಸಿನಿಮಾಗೆ ಬನ್ನಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಅಂದ್ರೆ ಇಂಡಸ್ಟ್ರಿನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬಂದಿದ್ದಾರೆ. ಒಂದಷ್ಟು ಉದಾಹರಣೆಗಳು ಕೊಟ್ರಿ, ದುನಿಯಾ ಆಗ್ಲಿ, ಓಂ ಆಗ್ಲಿ, ಜೋಗಿ ಆಗ್ಲಿ, ಕಡಿಮೆ ಆಗ್ಲಿ, ಪುದುಪೇಟೆ ಸಿನಿಮಾ ಆಗ್ಲಿ, ಈ ತರದೊಂದು ಜನರ ಸಿನಿಮಾಗಳು ಓಂಕಾರ ಬರೆದಂತ ಸಿನಿಮಾಗಳು. ಸೊ ಅಲ್ಲೇ ಗೊತ್ತಾಗುತ್ತೆ ಈ ಸಿನಿಮಾ ಎಷ್ಟು ಕೆಲಸ ಮಾಡಿದ್ರಿ, ಎಷ್ಟು ಅರ್ಥ ಮಾಡ್ಕೊಂಡಿದ್ರಿ ಅಂತ. ಸೊ ಅದು ಜನಗಳಿಗೆ ತಲುಪುತ್ತೆ. ದೊಡ್ಡ ಮಟ್ಟದ ಸಕ್ಸಸ್ ಆಗ್ಲಿ. ಸಿನಿಮಾ ಬಗ್ಗೆ ಇನ್ನೂ ಮಾತಾಡೋದಿದ್ರೆ ಆಕ್ಚುಲಿ ಸಿನಿಮಾ ರಿಲೀಸ್ ಆದ್ಮೇಲೆ ಇನ್ನೂ ಮಾತಾಡೋಣ. ಖಂಡಿತ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.